Hi everyone, this is Gurumurthy. ಟ್ಯಾಕ್ಸ್ ಅಂಡ್ ರೀ ಎನ್ವೈರ್ಮೆಂಟಲ್ಲಿ ಇದು ಮೂರನೇ ವಿಡಿಯೋ ಆಗಿರುತ್ತೆ. ಈ ವಿಡಿಯೋದಲ್ಲಿ ನಾವು ಡಿಫ್ರೆಂಟ್ ಸೆಕ್ಷನ್ಸ್ ಆಫ್ ಇನ್ಕಮ್ ಟ್ಯಾಕ್ಸ್ ರಿಟರ್ನನ್ನು ಡಿಸ್ಕಸ್ ಮಾಡಬೇಕು. ಡಿಫ್ರೆಂಟ್ ಸೆಕ್ಷನ್ಸ್ನಲ್ಲಿ ಸೆಕ್ಷನ್ಸ್ 139(1) ಇಟ್ ಈಸ್ ಎನ್ ಒರಿಜಿನಲ್ ರಿಟರ್ನ್, ಅಂದರೆ ಫಸ್ಟ್ ಟೈಮ್ ಮಾಡಬೇಕಾದಾಗ ಸೆಕ್ಷನ್ಸ್ 139(1) ಸೆಲೆಕ್ಟ್ ಮಾಡ್ಕೊಳ್ಬೇಕು. ಈಗ ಫೈಲಿಂಗ್ ಎಲ್ಲ ಆನ್ಲೈನ್ ಆಗಿದ್ದರಿಂದ ಆನ್ಲೈನ್ ಫೈಲಿಂಗ್ ಮಾಡುವಾಗ ಇನ್ಕಮ್ ಟ್ಯಾಕ್ಸ್ ವೆಬ್ಸೈಟಿಗೆ ಹೋಗಿ ನೆಸೆಸರಿ ಇನ್ಫಾರ್ಮೇಷನ್ಸ್ ಎಲ್ಲ ಫಿಲಪ್ ಮಾಡಿದಾಗ ನೆಕ್ಸ್ಟು ಆಪ್ಷನ್ಸ್ ಕೇಳುತ್ತೆ. ನೀವು ಫಸ್ಟ್ ಟೈಮು ಅಥವಾ ಸೆಕ್ಷನ್ಸ್ ಓಪನ್ ಆಗುತ್ತೆ ಡ್ರಾಪ್ ಮೆನುನಲ್ಲಿ. ನೀವು ಫಸ್ಟ್ ಟೈಮ್ ಫೈಲ್ ಮಾಡುವಾಗ ಸೆಕ್ಷನ್ಸ್ 139(1) ಸೆಲೆಕ್ಟ್ ಮಾಡ್ಕೊಳ್ಳಿ. ಇದು ಫಸ್ಟ್ ಟೈಮ್ ಫೈಲ್ ಮಾಡೋದು ವಿತಿನ್ ದ ಡ್ಯೂ ಡೇಟ್. ದ ಡ್ಯೂ ಡೇಟ್ ಈಸ್ ಫಾರ್ ಅನ್ಆಡಿಟೆಡ್ ಅಕೌಂಟ್ ಈಸ್ 31st July ಆ್ಯಂಡ್ ಆಡಿಟೆಡ್ ಅಕೌಂಟ್ ಈಸ್ 30th September ಆಗಿರುತ್ತೆ, ಎಕ್ಸೆಪ್ಟ್ ಇನ್ ಅಬ್ನಾರ್ಮಲ್ ಕೇಸಸ್. ಅಂದರೆ ಈಗ ಕೊರೋನಾ ಪೀರಿಯಡ್ ಇದೆ, ಈ ಡೇಟ್ ಒಳಗಡೆ ಆಗೋದಿಲ್ಲ ಅಂದಾಗ ಇನ್ಕಮ್ ಟ್ಯಾಕ್ಸ್ ಅಥಾರಿಟಿನೇ ಆ ಡೇಟನ್ನು ಎಕ್ಸ್ಟೆಂಡ್ ಮಾಡುತ್ತೆ. ಎಲ್ಲಿವರೆಗೂ ಎಕ್ಸ್ಟೆಂಡ್ ಮಾಡುತ್ತೋ ಆ ವಿತಿನ್ ದ ಟೈಮ್ ಈಸ್ ಎ ಡ್ಯೂ ಡೇಟ್ ಆಗುತ್ತೆ. ಇದು ಫಸ್ಟ್ ಟೈಮ್ ಫೈಲ್ ಮಾಡಬೇಕಾದ್ರೆ. ನೆಕ್ಸ್ಟು ಸೆಕ್ಷನ್ಸ್ 113(3) ಫೈಲಿಂಗ್ ಇನ್ಕಮ್ ಟ್ಯಾಕ್ಸ್ ಇನ್ ಕೇಸ್ ಆಫ್ ಲಾಸ್. ನಾನು ಹೇಳಿದೆ ಹಿಂದೆಯೇ, ಲಾಸ್ ಆಗಿಬಿಟ್ಟಿದೆ, ನಾವ್ಯಾಕೆ ಫೈಲ್ ಮಾಡಬೇಕು ಅಂತೇಳಿ ಯಾವುದೇ ರೀತಿಯಲ್ಲಿ ನಮ್ಮ ಏನು ವಿಮ್ಸ್ ಆ್ಯಂಡ್ ಫ್ಯಾನ್ಸೀಸ್ ಅಂತ ಮನ ಬಂದಂಗೆ ನಡ್ಕೊಳ್ಳೋಂಗಿಲ್ಲ. ಲಾಸ್ ಆದರೂ ಕೂಡ ಆ ವರ್ಷದಲ್ಲಿ ಏನು ಲಾಸ್ ಆಗಿದ್ರು ಕೂಡ ನಾವು ನಮ್ಮ ಇನ್ಕಮ್ ಟ್ಯಾಕ್ಸ್ ರಿಟರ್ನಲ್ಲಿ ತುಂಬಿಸಿ ಅದನ್ನು ಫೈಲ್ ಮಾಡಬೇಕಾಗುತ್ತೆ. ಯಾತಕ್ಕೆ ಫೈಲ್ ಮಾಡಬೇಕು ಅಂದರೆ, ಇನ್ನು ಮುಂದಿನ ಇಯರ್ನಲ್ಲಿ ಇನ್ಕಮ್ಮು ಬಂದಿದೆಯಪ್ಪ ಚೆನ್ನಾಗಿ, ಹಿಂದೆ ನಮಗೆ ಲಾಸ್ ಆಗಿಬಿಟ್ಟಿತ್ತು ಅಂದರೆ ಹಿಂದಿನ ಲಾಸನ್ನು ಅಡ್ಜಸ್ಟ್ ಮಾಡಬಹುದು. ಹಾಗೇನಾದರೂ ಅಡ್ಜಸ್ಟ್ ಮಾಡಬೇಕಾದ್ರೆ ಯಾವ ವರ್ಷ ಲಾಸ್ ಬಂದಿರುತ್ತೋ ಆ ಲಾಸನ್ನು ಫೈಲ್ ಮಾಡಬೇಕಾಗುತ್ತೆ. ಅದರಲ್ಲೂ ಕೂಡ ದ ಹೆಡ್ಸ್ ಆಫ್ ಕ್ಯಾಪಿಟಲ್ ಗೈನು, ಬಿಸ್ನೆಸ್ಸು, ಪ್ರೊಫೆಷನ್ನು, ಕ್ಯಾಪಿಟಲ್ ಗೈನ್ ಅವರು ಇಟ್ ಈಸ್ ಎ ಮ್ಯಾಂಡೇಟರಿ. ಏನಾದರೂ ತುಂಬ ಬಿಸ್ನೆಸ್ನಲ್ಲಿ ಲಾಸ್ ಆಗಿದ್ದರೆ ಅಥವಾ ಕ್ಯಾಪಿಟಲ್ ಗೇನಲ್ಲಿ ಲಾಸ್ ಆಗಿದ್ದರೆ ಇಟ್ ಈಸ್ ಎ ಮ್ಯಾಂಡೇಟರಿ ಟು ಫೈಲ್ ದ ಲಾಸ್ by using 139 subsection 3. Section 139(4) late income tax return. In case ಲೇಟ್ ಅಂದರೆ ವಿತಿನ್ ದ ಡ್ಯೂ ಡೇಟಲ್ಲಿ ಫೈಲ್ ಮಾಡಲಿಕ್ಕಾಗಲಿಲ್ಲ, 31st July ಆರ್ 30th September ಇನ್ ಕೇಸ್ ಆಫ್ ನಾರ್ಮಲ್ ಪೀರಿಯಡ್, ಅಂಥ ಸಂದರ್ಭದಲ್ಲಿ ಇವನು ಮರ್ತು ಬಿಟ್ಟಿದೆ, ಏನು ಮಾಡೋದು ಅಂದರೆ ಇವಾಗ ಫೈಲ್ ಮಾಡ್ಬೋದು. ಇದೇ ಸೇಮ್ ಡೀಟೇಲ್ಸನ್ನು ಫಾಲೋ ಮಾಡಬೇಕು. ಬಟ್ ಸೆಕ್ಷನನ್ನು 134 ಸೆಲೆಕ್ಟ್ ಮಾಡ್ಕೊಳ್ಳೇಬೇಕಾಗುತ್ತೆ. ಯಾಕಂದರೆ ಆಫ್ಟರ್ ಡ್ಯೂ ಡೇಟ್ ಆದಾಗ 113(1) ಅನ್ನೋದು ಅದು ಆ್ಯಕ್ಚುಲಿ ಶೇಡ್ ಮಾಡಿರ್ತಾನೆ, ಅದು ತೋರಿಸಲ್ಲ. ಬಟ್ ನೀವು ಅದರ ಮಾಡಲಿಕ್ಕೆ ಹೋದರೂ ಕೂಡ ತಪ್ಪಾಗ್ಬಿಡುತ್ತೆ. ಇವಾಗ ಡೇಟು ಟೈಮು ಎಲ್ಲ ರೆಕಾರ್ಡ್ ಆಗಿರೋದ್ರಿಂದ ಸ್ವಲ್ಪ ಕೇರ್ಫುಲ್ಲಾಗಿ ಫೈಲ್ ಮಾಡಬೇಕು. ಸೆಕ್ಷನ್ಸ್ 113(5) ರಿವೈಸ್ ರಿಟರ್ನ್. ಇದು ರಿವೈಸ್ ರಿಟರ್ನ್ ಯಾವಾಗ ಬರುತ್ತಂದರೆ ವಿತಿನ್ ದ ಡ್ಯೂ ಡೇಟು ಬಟ್ ಲೇಟರ್ ದ ಸ್ಟೇಜಲ್ಲಿ ಟ್ಯಾಕ್ಸ್ ಪೇಯರು ಯಾವುದೋ ಒಂದು ಐಟಮನ್ನು ಮರೆತು ಬಿಟ್ಟಿರ್ತಾರೆ ಅಥವಾ ಐಟಮನ್ನು ಸೇರಿಸ್ಕೊಂಡಿರೋದಿಲ್ಲ ಅಥವಾ ಒಮಿಷನ್ ಆಗಿರುತ್ತೆ. ಇಂಥ ಸಂದರ್ಭಗಳು ಸಾಧಾರಣವಾಗಿ ಬರುತ್ತೆ, ಇಲ್ಲಂತ ಇಲ್ಲ. ಹಾಗೇನಾದರೂ ಆದಾಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಬ್ಯಾಂಕ್ ಇಂಟ್ರೆಸ್ಟು ಬಂದುಬಿಟ್ಟಿದೆ, ಇವಾಗ ನೋಡ್ಕೊಂಡಿರಲಿಲ್ಲ ನಾವು, ಅಂಥ ಸಂದರ್ಭ ಬಂದಾಗ ಇವಾಗ ನೋಡ್ಕೊಂಡಿದ್ವಿ ಪಾಸ್ಬುಕ್ಕಲ್ಲಿ ಬ್ಯಾಂಕ್ ಇಂಟ್ರೆಸ್ಟ್, ಬ್ಯಾಂಕ್ ಅವರು ಸುಮಾರು ಮಾರ್ಚು 28ನೇ ತಾರೀಕು ಕ್ರೆಡಿಟ್ ಮಾಡಿಬಿಟ್ಟಿದ್ದಾರೆ, ನಾನು ನೋಡ್ಕೊಂಡಿರಲಿಲ್ಲ ಇನ್ಕಮು ಅಂತೇಳಿ ಏನಾದರೂ ಆದರೆ ಅದನ್ನು ಆ್ಯಡ್ ಮಾಡಿಕೊಂಡು ಎಷ್ಟು ಇನ್ಕಮ್ ಬಂದಿದೆ, ಇಷ್ಟು ಟ್ಯಾಕ್ಸ್ ಕಟ್ಟಬೇಕು ಅಂತೇಳಿ. ಈಗೆಲ್ಲ ಕೂಡ ಇ ಪೇಮೆಂಟ್ ವ್ಯವಸ್ಥೆ ಇದೆ, ಅಲ್ಲೇ ಪೇಮೆಂಟ್ ಮಾಡಿ ಟ್ಯಾಕ್ಸ್ ಕಟ್ಟಿ ಅದಕ್ಕೆ BSR ಕೋಡ್ ಜನ್ರೇಟ್ ಆಗುತ್ತೆ. ಅವನ್ನೆಲ್ಲದೂ ಕೂಡ 26AS ಹಾಕಿ ಎಲ್ಲ ರಿಫ್ಲೆಕ್ಟ್ ಆಗುತ್ತೆ. ದೆನ್ ರಿವೈಸ್ ರಿಟರ್ನ್ಸ್ ಅಂತೇಳಿ ನೀವು ಫೈಲ್ ಮಾಡಲಿಕ್ಕೆ ಹೋಗಬೇಕು. ಸೆಕ್ಷನ್ಸ್ 139(5). ಸೆಕ್ಷನ್ಸ್ 139(4) ಯಾವ ಸಂದರ್ಭ ಬರುತ್ತೆ ಅಂದರೆ, ಇದು ಚಾರಿಟಬಲ್ ಅಥವಾ ರಿಲಿಜಿಯಸ್ ಟ್ರಸ್ಟ್ ಇರ್ತಾವಲ್ಲ, ಅವರು ಒಂದು ಸಂಸ್ಥೆ ನಡೆಸ್ತಾ ಇರ್ತಾರೆ ಟು ಪ್ರಮೋಟಿಂಗ್ ರಿಲಿಜಿಯಸ್ ಆಕ್ಟಿವಿಟೀಸ್ ಆರ್ ಇವನ್ ಚಾರಿಟಬಲ್, ದಾನ ಧರ್ಮ ದತ್ತು ಈ ಥರ ಸಂಸ್ಥೆಗಳು. ಅವರು ನಾವೇನು ಇನ್ಕಮ್ ಮಾಡ್ತೀವಿ, ನಾವೆಲ್ಲ ಬರೀ ದಾನ ಧರ್ಮ ಕೊಡ್ತಾ ಇದ್ದೀವಿ, ನಾವು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡಲೇಬೇಕಾ ಬೇಡವೇ ಅಂದಾಗ ಇವೇನಾದರೂ ರಿಜಿಸ್ಟರ್ ಆಗಿದ್ದರೆ, ಅವರೇನಾದರೂ ಅಂಥದ್ದು ಒಂದು ಸಂಸ್ಥೆ ನಡೆಸ್ತಾ ಇದ್ದು ರಿಜಿಸ್ಟರ್ ಮಾಡಿಸ್ಕೊಂಡು ಇನ್ಕಮ್ ಏನಾದರೂ ತಗೊಳ್ತಾ ಇದ್ದಾರೆ ದಾನವಾಗಿ ಅಥವಾ ಪ್ರಮೋಷನ್ಸ್ ಆಫ್ ರಿಲಿಜಿಯಸ್ ಆ್ಯಕ್ಟಿವಿಟೀಸ್ ಆಗಿದ್ದಾಗ
ಅವರು ಡಿಕ್ಲೇರ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ನಮ್ಮದು ಒಂದು ಚಾರಿಟಬಲ್ ಟ್ರಸ್ಟ್ ಇತ್ತು, ದಾನ ಧರ್ಮ ಮಾಡಲಿಕ್ಕೆ ನಮಗೆ ಇಂಥವರಿಂದ ನಾವು ಇನ್ಕಮನ್ನು ಪಡ್ಕೊಂಡಿದ್ದೀವಿ ಅಂಥೇಳಿ ಆ ಡೀಟೇಲ್ಸನ್ನು ತೋರಿಸ್ಬೇಕಾಗುತ್ತೆ. ಅದನ್ನು ತೋರಿಸ್ಬೇಕಾದ್ರೆ ಸೆಕ್ಷನ್ಸ್ 139(4)A ಫೈಲ್ ಮಾಡಬೇಕಾಗುತ್ತೆ. ಸೆಕ್ಷನ್ಸ್ 139(4)B ಪೊಲಿಟಿಕಲ್ ಪಾರ್ಟಿಯವರು ತಮ್ಮ ಇನ್ಕಮನ್ನು ಡಿಕ್ಲೇರ್ ಮಾಡ್ಕೊಳ್ಬೇಕು. ಯಾವ ಸೋರ್ಸಿಂದ ಇನ್ಕಮ್ ಬಂದಿದೆ, ಎಷ್ಟು ಇನ್ಕಮ್ ಬಂದಿದೆ ಅನ್ನೋದನ್ನು ಸೆಕ್ಷನ್ 139 ಸಬ್ಸೆಕ್ಷನ್ 4B. ಸೆಕ್ಷನ್ಸ್ 139(4)C ಆ್ಯಂಡ್ 139(4)D ಇಟ್ ಈಸ್ ಎ ಎಕ್ಸಂಪ್ಷನ್ ಸೆಕ್ಷನ್ 10 ಅಲ್ಲಿ ಕ್ಲೈಮ್ ಮಾಡ್ತಾರೆ. ಕೆಲವರು ಈಗ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆ್ಯಕ್ಟಿವಿಟೀಸಿಗೆ 10 lakhs ಇನ್ವೆಸ್ಟ್ ಮಾಡಿದ್ದೀವಿ ಅಥವಾ 50 lakhs ಇನ್ವೆಸ್ಟ್ ಮಾಡಿದ್ದೀವಿ ಅಂದಾಗ ಎಸ್ಪೆಷಲಿ ಯಾವ ಇನ್ವೆಸ್ಟ್ಮೆಂಟನ್ನು ಕ್ಲೈಮ್ ಮಾಡ್ತಾರೆ ಆ ಒಂದು ಪರ್ಟಿಕ್ಯುಲರ್ ಸೆಕ್ಷನಲ್ಲಿ ಅವರು ಇಲ್ಲಿ ಫೈಲ್ ಮಾಡಬೇಕಾಗುತ್ತೆ. ಎಕ್ಸಾಂಪಲ್, ಈಗ ಫಾರ್ ಎಕ್ಸಾಂಪಲ್ ಒಂದು ಇನ್ಸ್ಟಿಟ್ಯೂಟು ಒಂದು 10 lakh rupees ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟಿಗೆ ಇನ್ವೆಸ್ಟ್ ಮಾಡಿದೆ. ಅದು ಈ ವರ್ಷ ಅದು ಎಕ್ಸಂಪ್ಷನ್ಸ್ ಲಿಮಿಟಲ್ಲಿ ಬರುತ್ತೆ, ಸೈಂಟಿಫಿಕ್ ರಿಸರ್ಚ್ ಅಂತ ಕನ್ಸಿಡರ್ ಆಗಿದೆ. ಅಂಡರ್ ಸೆಕ್ಷನ್ಸ್ 10 ಕ್ಲೈಮ್ ಮಾಡ್ತೀವಿ ಅಂದಾಗ ಸೆಕ್ಷನ್ಸ್ 139(4)C ಅಥವಾ ಸೆಕ್ಷನ್ಸ್ 139(4)D ಅವ್ರ ರಿಟರ್ನ್ಸನ್ನು ಕ್ಲೈಮ್ ಮಾಡಬೇಕಾಗುತ್ತೆ ಬಿಕಾಸ್ ಆಫ್ ದ ಕ್ಲೈಮಿಂಗ್ 10. ಸೆಕ್ಷನ್ಸ್ 139(9) ಲಾಸ್ಟ್ ಏನಂದರೆ ಡಿಫೆಕ್ಟಿವ್ ರಿಟರ್ನ್ಸ್ ಇದ್ದಾರೆ. ಸಾಮಾನ್ಯವಾಗಿ ಸ್ಪೆಸಿಫಿಕ್ ಕಂಡೀಷನ್ಸ್ ಆರ್ ನಾಟ್ ಫುಲ್ಫಿಲ್ಡ್ ಆಸ್ ಪರ್ ದ ಸೆಕ್ಷನ್ಸ್. ಏನಾದರೂ ಸಂಭವಿಸಿ ನಾವು ಫೈಲ್ ಮಾಡಲೇಬೇಕು. ಇವಾಗ ಅದು ಕಂಡೀಷನ್ಸನ್ನು ಫುಲ್ಫಿಲ್ ಆಗಲಿಲ್ಲ ಅಂದಾಗ ಇಟ್ ಈಸ್ ಎ ಡಿಫೆಕ್ಟಿವ್ ರಿಟರ್ನು. ಅದು ಆಮೇಲೆ ಮತ್ತೆ ನೋಡ್ಕೊಳ್ಳೋಣ, ಕರೆಕ್ಷನ್ಸ್ ಮಾಡಿಕೊಂಡು ಸತ್ಯಕ್ಕೆ ಸೆಕ್ಷನ್ಸ್ 139 ಸಬ್ಸೆಕ್ಷನ್ 9. ಬಟ್ ಇದು ಭಾಳ ರೇರ್ ಕಂಡೀಷನ್ಸ್ ಆಗುತ್ತೆ. ಭಾಳ ಕೇರ್ಫುಲ್ಲಾಗಿ ಪ್ರತಿಯೊಂದನ್ನು ಕೂಡ ನಾವು ಫೈಲ್ ಮಾಡ್ಬೇಕಾದ್ರೆ ಎಲ್ಲದೂ ಎವಿಡೆನ್ಸ್ ಇಟ್ಕೊಂಡು ಆ ಎವಿಡೆನ್ಸಿಗೆ ಪ್ರೂಫ್ ಇಟ್ಕೊಂಡು ಅಲ್ಲಿ ಅಪ್ಲೋಡ್ ಮಾಡಬೇಕು ಮತ್ತು ತೋರಿಸ್ಬೇಕಾಗುತ್ತೆ. ಇನ್ ಕೇಸ್ ಆಫ್ ಅವರೇನಾದರೂ ಡಿಸ್ಕ್ರಿಪೆನ್ಸೀಸ್ ಬಂದಾಗ ಅವರು ನೋಟಿಸ್ ಅಥವಾ ರಿಮೈಂಡರನ್ನು ಹಾಕಿದಾಗ ನಾವು ಸಂಬಂಧಪಟ್ಟಂಗೆಲ್ಲ ಡಾಕ್ಯುಮೆಂಟನ್ನು ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ. ಈ ಫೈಲಿಂಗು ಹೇಗೆ ಮಾಡೋದು ಅಂದರೆ, ಈ ಫೈಲಿಂಗ್ ಇವಾಗೆಲ್ಲ ಆನ್ಲೈನಲ್ಲೇ ಮಾಡುವಂಥ ವ್ಯವಸ್ಥೆ ಇದೆ. ಇಟ್ ಈಸ್ ಎ ಮ್ಯಾಂಡೇಟ್ರಿ. ಪ್ರತಿಯೊಬ್ಬರು ಕೂಡ, ಅದು ಸ್ಯಾಲ್ರಿ ಪರ್ಸನ್ ಆಗಿರಲಿ ಅಥವಾ ಯಾರೇ ಆಗಿರಲಿ, ಬಿಸ್ನೆಸ್ ಮ್ಯಾನ್ ಆಗಿರ್ಬೋದು, ಬಿಲೋ ಏಜ್ ಆಫ್ 60 years ಆಗಿರ್ಬೋದು, 60 to 80 years ಪರ್ಸನ್ಸ್ ಆಗಿರ್ಬೋದು, ಆ್ಯಂಡ್ ಎಬೋವ್ 80 years ಸೂಪರ್ ಸಿಟಿಜನ್ ಆಗಿರ್ಬೋದು, ಯಾರಿಗೂ ಎಕ್ಸ್ಕ್ಯೂಸ್ ಇರಲ್ಲ. ನೋ ಮ್ಯಾನ್ಯುವಲ್ ಫೈಲಿಂಗ್. ಈಗೆಲ್ಲ ಈ ಫೈಲಿಂಗ್ ಈಸ್ ಎ ಮ್ಯಾಂಡೇಟ್ರಿ. ಒಂದು ವೇಳೆ ನಮಗೆ ಈ ಫೈಲಿಂಗ್ ಮಾಡಲಿಕ್ಕೆ ನಾಲೆಡ್ಜ್ ಇಲ್ಲ ಅಂದರೆ ಯಾರಾದರೂ ಎಕ್ಸ್ಪರ್ಟ್ ಹತ್ತಿರ ಹೋಗಿ ಫೈಲನ್ನು ಮಾಡ್ಬೋದು ನಿಮ್ಮ ಪಾನ್ ನಂಬರ್ಸ್ನಲ್ಲಿ. ಇಟ್ ಈಸ್ ಎ ಮ್ಯಾಂಡೇಟ್ರಿ. ಈಗ ಇನ್ಕಮ್ ಟ್ಯಾಕ್ಸ್ ವೆಬ್ಸೈಟಿಗೆ ಹೋಗ್ಬಿಟ್ಟು ಈ ಒಂದು ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ರೆಡಿ ಇಟ್ಕೊಂಡು ಹೋದರೆ ಪಾನ್ ನಂಬರ್ ಕೇಳ್ತಾರೆ, ಆಮೇಲೆ ಫಾರಮ್ 16 ಕೇಳ್ತಾರೆ, ಬ್ಯಾಂಕ್ ಪಾಸ್ಬುಕ್ ಕೇಳ್ತಾರೆ. ಡಿಜಿಟಲ್ ಸಿಗ್ನೇಚರ್ ಇದ್ದರೆ ಆಯಿತು, ಕಡಿಮೆ ಇನ್ಕಮ್ ಇದ್ದರೆ ಬೇಕಾಗಿಲ್ಲ ಡಿಜಿಟಲ್ ಸಿಗ್ನೇಚರು. ಬಟ್ ಅಲ್ಲಿ ಹೋದಾಗ ನೀವು ಆಧಾರ್ ಸೀಡ್ ಮಾಡಿ ಇರಬೇಕು. ಯಾಕಂದರೆ ಈ ವೆರಿಫಿಕೇಷನ್ ನಡೆಸ್ತಾರೆ. ಆಧಾರ, ಪಾನ್ ನಂಬರು ಮತ್ತು ಬ್ಯಾಂಕ್ ಅಕೌಂಟು ಸೀಡ್ ಆಗಿದ್ದಾಗ, ಒಂದು ವೇಳೆ ನಿಮ್ಮದು ಏನಾದರೂ ಎಕ್ಸಸ್ ಟ್ಯಾಕ್ಸ್ ಪೇಮೆಂಟ್ ಆಗಿದ್ದಾಗ ರಿಫಂಡು ಬ್ಯಾಂಕ್ ಅಕೌಂಟಿಗೆ ಬರುತ್ತೆ. ಒಂದು ವೇಳೆ ನಿಮ್ಮದು ಈ ವೆರಿಫೈ ಆದಾಗ ಆಧಾರಕ್ಕೆ ನೀವು ಫೋನ್ ಸೀಡ್ ಮಾಡಿರ್ತೀರಲ್ಲ, ಆ ನಂಬರಿಗೆ OTP ಬರುತ್ತೆ, ಅಂತೂ ವೆರಿಫೈ ಆಗುತ್ತೆ. ಇದನ್ನು ನೀವು ಇಟ್ಕೊಂಡು ನೀವೇ ಫೈಲ್ ಮಾಡ್ಬೋದು. ಒಂದು ವೇಳೆ ಫೈಲ್ ಮಾಡಲಿಕ್ಕೆ ಇಂಡಿವಿಜುವಲ್ ಆಗಲಿಲ್ಲ ಅಂದರೆ ಎಕ್ಸ್ಪರ್ಟ್ ಅಡ್ವೈಸನ್ನು, ಅಂದರೆ ಚಾರ್ಟರ್ಡ್ ಅಕೌಂಟೆನ್ಸಿ ಇರ್ತಾರೆ, ಯಾರು ದೋಸುವನ್ನು ಪ್ರಾಕ್ಟೀಸಿಂಗ್ ದ ಈ ಫೈಲಿಂಗ್, ಅವರಲ್ಲಿ ನೀವು ಫೈಲ್ ಮಾಡಿಸ್ಕೊಂಡು ಹೋಗ್ಬೋದು. ಥ್ಯಾಂಕ್ ಯು.